ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನೇನೆಂಬುದ ಬೇಡಿರೆ Then take the selected nuts, soak in the water for 20 days. ನೀವು ಆಯ್ಕೆ ಮಾಡಿಕೊಂಡಿರುವಂಥ ತೆಂಗಿನಕಾಯಿಯನ್ನ ನೀರಿನಲ್ಲಿ ನೆನೆಸಿಡಿ. 20 ದಿನ ನೀರಲ್ಲಿ ನೆನೆಸಿಡಿ. 20. 20 ದಿನದವರೆಗೂ ನೀರಲ್ಲಿ ಹಾಕಿಡಿ. Okay. Then remove the nuts from the water after 20 days. Keep in dark room for germination. जब तक germination नहीं होगा तब तक. ಆಯ್ಕೆ ಮಾಡಿರೋ ಆ ನೀರಲ್ಲಿ ಹಾಕಿದಂಥ 20 ದಿನಗಳ ಕಾಲ ನೀರಲ್ಲಿ ಹಾಕಿದಂಥ ತೆಂಗಿನಕಾಯಿಯನ್ನು ತೆಗೆದು ಒಣಗಿರುವಂಥ ಅಥವಾ ಡ್ರೈ ಆಗಿರುವಂಥ ಜಾಗದಲ್ಲಿ ನೀಟಾಗಿ ಕತ್ತಲ ಜಾಗದಲ್ಲಿ ಅದನ್ನು ಒಂದು ಕಡೆ ಹಾಕಿಡಿ. Check out whether he started germination or not. ಆಗಾಗ ಅದನ್ನ ತೆಗೆದು ನೋಡ್ತಾ ಇರಿ, ಮೊಳಕೆ ಬರ್ತಾ ಇದೆಯಾ ಇಲ್ವಾ ಅಂತ. When some nut will start to germinate, that means eyes will be swollen. Immediately take the nuts, dip in the bijamrutam and plant. ಯಾವಾಗ ಅದರ ಕಣ್ಣುಗಳು ಸ್ವಲ್ಪ ಉಬ್ಬು ಬಂದು ಮೊಳಕೆ ಶುರುವಾಗುತ್ತೋ ಆ ಅಂತ ಕಾಯಿಗಳನ್ನು ನೀವು ಬೀಜಾಮೃತದಲ್ಲಿ ಎತ್ತಿ ಅದನ್ನು ನೀವು ನೇರವಾಗಿ ನಾವು ಈ ಮೊದಲನೇ ಪೆಟ್ಟಿಯನ್ನು ಆಯ್ಕೆ ಮಾಡಿದಂಥ ಈ ಕೆಂಪು ಬಣ್ಣದ ಆಯ್ಕೆ ಮಾಡಿಕೊಂಡಿದ್ದಂಥ ಏನು ಜಾಗ ಇತ್ತು ಅಲ್ಲಿಗೆ ಹೋಗಿ ನೀವು ನೇರವಾಗಿ ನಾಟಿ ಮಾಡಬಹುದು. When you purchase the seedling from the nursery, as you said, you listen in the morning session, the main roots are cut down. Main roots are cut down. Secondary roots are spreading. They are not giving the support. They are not entering the deeper water reservoir. In drought, the trees are dried. In cyclone, they are fallen down. So don't purchase seedling from the market, nursery. We have to dibble as it is on the situ. जहाँ लगाना है वही उसको लगाना है. ಮೊದಲೇ ನಿನ್ನೆ ಮತ್ತು ಮೊನ್ನೆ ಸೆಷನ್ಗಳಲ್ಲಿ ನಾವು ಹೇಳಿದಾಗೆ ನೀವು ಯಾವುದೇ ನರ್ಸರಿಗಳಿಂದ ನೀವು ಸಸಿಗಳನ್ನು ಯಾಕೆ ಪರ್ಚೇಸ್ ಮಾಡಬಾರ್ದು ಅಥವಾ ಯಾಕೆ ಖರೀದಿ ಮಾಡಬಾರ್ದು ಅಂದರೆ ತಾಯಿ ಬೇರು ಅವರಿಂದ ತೆಗೆದು ನಿಮಗೆ ಕೊಡುವಷ್ಟರಲ್ಲಿ ಅದೇನಾದ್ರೂ ಕಟ್ಟಾಗಿದ್ರೆ ಅಥವಾ ಮುರಿದು ಹೋಗಿದ್ರೆ ನಿಮಗೆ ಬರುವಂಥದ್ದೆಲ್ಲ ಸೆಕೆಂಡ್ರಿ ಬೇರು ಅಥವಾ ಎರಡನೇ ದರ್ಜೆಯ ಬೇರಾಗಿರ್ತದೆ. ತಾಯಿ ಬೇರು ಇಲ್ಲದೆ ಇರೋದ್ರಿಂದ ಅದಕ್ಕೆ ಮೂಲಭೂತವಾಗಿ ಸಿಗಬೇಕಾಗಿರುವಂಥ ಶಕ್ತಿಯನ್ನು ತಗೊಳ್ಳುವಂಥ ಶಕ್ತಿ ಅಲ್ಲೇ ಕಳ್ಕೊಂಡಿರುತ್ತೆ. ಹಾಗಾಗಿ ಅದು ಬರ ನಿರೋಧಕ ಆಗಲಿ, ರೋಗ ನಿರೋಧಕ ಆಗಲಿ ಮತ್ತು ಕೀಟ ನಿರೋಧಕವಾದಂಥ ಶಕ್ತಿಗಳನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಭಾಳ ಹೆಚ್ಚಿರೋದ್ರಿಂದ ನೀವೇ ನಿಮ್ಮ ಕೈಯಾರೇನೆ ನೀವೇ ಮೊಳಕೆ ಬರೆಸಿರುವಂಥ ಕಾಯಿಯನ್ನು ನೇರವಾಗಿ ನೀವು ಆ ಜಾಗಕ್ಕೆ ಅಥವಾ ನೀವು ಗುರುತು ಮಾಡಿಕೊಂಡಿರುವಂಥ ದಾಯಕ್ಕೆ ಇಟ್ಟಾಗ ನಿಮಗೆ ಒಳ್ಳೆ ತಾಯಿ ಬೇರಿರುವಂಥ ಸಸಿಗಳನ್ನು ನೀವೇ ಸೃಷ್ಟಿ ಮಾಡ್ಕೊಳ್ಳುವಂಥ ಅವಕಾಶ ತುಂಬ ಹೆಚ್ಚಾಗಿರುತ್ತೆ. ಹಾಗಾಗಿ ನರ್ಸರಿಗಳಿಂದ ಕಾಯಿನ ತಗೋಬೇಡಿ, ನೀವೇ ಕಾಯಿ ಬೀಜಗಳನ್ನು ನೇರವಾಗಿ ದಾಯಕ್ಕೆ ಹಾಕಿ ಬೆಳೆಸಿ.